ಕನ್ನಡದಲ್ಲಿ ಶ್ರೀಮದ್ ಭಗವದ್ಗೀತೆ. ಮೊದಲಿಗೆ ಪ್ರಾರ್ಥನೆ. ಅಮ್ಮ ಭಗವದ್ಗೀತೆ ಭಗವಂತನಾದ ಶ್ರೀಮನ್ನಾರಾಯಣನಿಂದ ಪ್ರಾರ್ಥನೆಗೆ ಸ್ವತಃ ಉಪದೇಶಿಸಲ್ಪಟ್ಟ ಪ್ರಾಚೀನ ಮಹರ್ಷಿಗಳಾದ ವ್ಯಾಸರಿಂದ ಮಹಾಭಾರತ ಮಧ್ಯದಲ್ಲಿ ಸೇರಿಸಲ್ಪಟ್ಟ ಅದ್ವೈತಾಮೃತವನ್ನು ವರ್ಷಿಸುತ್ತಿರುವ ಸಂಸಾರ ನಾಶಿನಿಯಾದ ಅಷ್ಟದಶಾಧ್ಯಾಯಗಳನ್ನುಳ್ಳ ಭಗವತಿಯಾದ ನಿನ್ನನ್ನು ಧ್ಯಾನಿಸುತ್ತೇನೆ. ಅರಳಿದ ಕೆಂದಾವರೆಯ ದಳದಂತೆ ವಿಶಾಲವಾದ ಕಣ್ಣುಗಳನ್ನುಳ್ಳ ಮಹಾಮತಿಯಾದ ವ್ಯಾಸನೇ, ಭರತ ತೈಲದಿಂದ ತುಂಬಿರುವ ಜ್ಞಾನಮಯವಾದ ಪ್ರದೀಪವನ್ನು ಪ್ರಜ್ವಲಿಸಿದ ನಿನಗೆ ನಮಸ್ಕಾರ. ಪ್ರಪನ್ನರಿಗೆ ಪಾರಿಜಾತದಂತಿರುವ ಒಂದು ಕೈಯಲ್ಲಿ ಬೆತ್ತವನ್ನು ಹಿಡಿದಿರುವ ಜ್ಞಾನಮುದ್ರೆಯಿಂದ ಕೂಡಿರುವ ಗೀತಾಮೃತವನ್ನು ಕರೆಯುತ್ತಿರುವ ಕೃಷ್ಣನಿಗೆ ನಮಸ್ಕಾರ. ಎಲ್ಲ ಉಪನಿಷತ್ತುಗಳು ಗೋವುಗಳು. ಗೋಪಾಲನಂದನನು ಹಾಲು ಕರೆಯುವವನು, ಪಾರ್ಥನು ಕರು. ಮಹದ್ಗೀತಾಮೃತವೇ ಹಾಲು, ಜ್ಞಾನಿಗಳು ಇದನ್ನು ಕುಡಿಯುವವರು. ವಸುದೇವಸುತನು, ಕಂಸಚಾಣೂರರನ್ನು ಮರ್ದಿಸಿದವನು, ದೇವಕಿಗೆ ಪರಮಾನಂದವನ್ನು ಉಂಟು ಮಾಡುವವನು, ಜಗದ್ಗುರುವು ದೇವನೂ ಆದ ಕೃಷ್ಣನನ್ನು ನಮಿಸುತ್ತೇನೆ. ಭೀಷ್ಮದ್ರೋಣರು ದಡಗಳಾಗಿಯೂ, ಜಯದ್ರಥನು ಜಲವಾಗಿಯೂ, ಗಾಂಧಾರ ರಾಜನು ಕರಿಯ ಬಂಡೆಯಾಗಿಯೂ, ಶಲ್ಯನು ಮೊಸಳೆಯಾಗಿಯೂ, ಕೃಪನು ಪ್ರವಾಹವಾಗಿಯೂ, ಕರ್ಣನು ಕ್ಷೋಭೆಗೊಂಡ ಅಲೆಯಾಗಿಯೂ, ಅಶ್ವತ್ಥಾಮ ವಿಕರ್ಣರು ಘೋರವಾದ ಮಕರಗಳಾಗಿಯೂ, ದುರ್ಯೋಧನನು ಸುಳಿಯಾಗಿಯೂ ಇರುವ ರಣನದಿಯು ಪಾಂಡವರಿಂದ ದಾಟಲ್ಪಟ್ಟಿತು. ಇದನ್ನು ದಾಟಲು ಶ್ರೀಕೃಷ್ಣನೇ ಅಂಬಿಗನಾಗಿದ್ದನು. ಪರಾಶರ ಪುತ್ರರಾದ ವ್ಯಾಸರ ವಚನವೆಂಬ ಸರೋವರದಲ್ಲಿ ಹುಟ್ಟಿದ, ನಾನಾ ಬಗೆಯ ಆಖ್ಯಾನಗಳೆಂಬ ಕೇಸರಗಳಿಂದ ಕೂಡಿದ, ಹರಿಕಥೆಯೆಂಬ ಬೋಧನೆಯಿಂದ ವಿಕಸಿತವಾದ, ಸಜ್ಜನರೆಂಬ ಭ್ರಮರಗಳಿಂದ ಪ್ರತಿದಿನವೂ ಸಂತೋಷದಿಂದ ಮತ್ತೆ ಮತ್ತೆ ಕುಡಿಯಲ್ಪಡುವ, ಉತ್ಕಟ ಪರಿಮಳದಿಂದ ಕೂಡಿರುವ ನಿರ್ಮಲವಾದ ಮಹಾಭಾರತವೆಂಬ ಪಂಕಜವು ನಮಗೆ ಶ್ರೇಯಸ್ಸನ್ನುಂಟು ಮಾಡಲಿ. ಯಾರ ಕೃಪೆಯು ಮೂಕನನ್ನು ವಾಚಾಳಿಯನ್ನಾಗಿ ಮಾಡುವುದು, ಕುಂಟನು ಪರ್ವತವನ್ನು ಲಂಘಿಸುವಂತೆ ಮಾಡುವುದು, ಅಂತಹ ಪರಮಾನಂದ ಸ್ವರೂಪನಾದ ಮಾಧವನನ್ನು ವಂದಿಸುತ್ತೇನೆ. ಯಾವನನ್ನು ಬ್ರಹ್ಮ, ವರುಣ, ಇಂದ್ರ, ರುದ್ರ, ಮರುದ್ಗಣಗಳು ಇವರು ದಿವ್ಯಸ್ತ್ರಗಳಿಂದ ಸುತ್ತಿರುತ್ತಾರೆಯೋ, ಯಾವನನ್ನು ಸಾಮಗರು, ಅಂಗ, ಪದಕ್ರಮ, ಉಪನಿಷತ್ತು ಇವುಗಳಿಗೆ ಕೂಡಿದ ವೇದಗಳಿಂದ ಗಾನ ಮಾಡುತ್ತಾರೆಯೋ, ಯಾವನನ್ನು ಯೋಗಿಗಳು ಧ್ಯಾನದಲ್ಲಿ ತಲ್ಲೀನವಾದ ಮನಸ್ಸಿನಿಂದ ನೋಡುತ್ತಾರೆಯೋ, ಯಾವನ ಅಂತವನ್ನು ಸುರಾಸುರಗಣಗಳು ತಿಳಿಯಲಾರೆವೋ, ಅಂತಹ ದೇವನಿಗೆ ನಮಸ್ಕಾರ. ಪ್ರಾರ್ಥನೆಯನ್ನು ಪೂರ್ಣವಾಗಿ ಕೇಳಲು ಹಾಗೂ ನಂತರದ ವಿಡಿಯೋಗಳನ್ನು ಪೂರ್ಣವಾಗಿ ವೀಕ್ಷಿಸಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.